ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯಾಗಿ ದೇಶದ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತಾರೆ. ಕಾರಣ ಏನು ಅಂತ ನಿಮಗೆ ಗೊತ್ತಿದೆ. ಆದರೆ ಆಗಸ್ಟ್ 15ನೇ ದಿನ ಯಾಕೆ ಅಂತ ಎಲ್ರಿಗೂ ಗೊತ್ತಿಲ್ಲ. ಕ್ವೈಟ್ ಇಂಟ್ರೆಸ್ಟಿಂಗ್ ಅಲ್ವಾ? ಇದೇ ಇವತ್ತಿನ ವಿಷಯ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಬನ್ನಿ ವಿಷಯ ತಿಳ್ಕೊಂಬರೋಣ. ನಮ್ಮ ದೇಶವನ್ನು ಬಿಟ್ಟು ಹೋದಂಥ ಬ್ರಿಟಿಷರು ಸ್ಟಾರ್ಟಿಂಗಲ್ಲೇ ಹೇಳಿದರು 1948 ಜೂನ್ 30ಕ್ಕೆ ನಾವು ಬಿಟ್ಕೊಡ್ತೀವಿ, ನೀವು ಸ್ವತಂತ್ರ ಆಗಿ ಅಂತ ಹೇಳ್ತಾ ಇದ್ರು. ಆದರೆ ಅವರು ಹೇಳೋಕ್ಕಿಂತ 10 ತಿಂಗಳ ಮುಂಚೆನೇ ಈ ದೇಶನ ಬಿಟ್ಟೋದ್ರು. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ವಿಶ್ವ ಮಹಾಯುದ್ಧ, 2ನೇ ಮಹಾಯುದ್ಧ. ಮತ್ತು ಇನ್ನೊಂದು ಅವಾಗಿನ ವೈಸ್ರಾಯ್ ಆದಂಥ ಮೌಂಟ್ ಬ್ಯಾಟನ್ ಅವರು ಪರ್ಸ್ನಲ್ ರೀಸನಿಂದ ಆಗಸ್ಟ್ 15ನೇ ತಾರೀಕು ಬಿಟ್ಟೋದ್ರು. ಅದಕ್ಕೆ ಒಂದು ಕಾರಣವೂ ಇದೆ. ಬ್ರಿಟಿಷರು ಭಾರತಕ್ಕೆ ಅಧಿಕಾರ ಕೊಡಲು ಮತ್ತು ಸಂವಿಧಾನ ರಚನೆ ಮಾಡೋಕ್ಕಂತ ಕ್ಯಾಬಿನೆಟ್ ಮಿಷನ್ ಅಂತ ಒಂದು ಟೀಮ್ನ ಕಳಿಸ್ಕೊಡ್ತು. ಆದರೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಲೀಗ್ ಮತ್ತು ಮುಸ್ಲಿಂ ಲೀಗ್ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಆವಾಗ ಮುಸ್ಲಿಂ ಲೀಗ್ ಅವರು ಒಂದು ಡಿಮ್ಯಾಂಡ್ನ ಹಿಡ್ಕೊಂಡು ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತ ಕೋಲ್ಕತ್ತಾದಲ್ಲಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಯಾವ ಥರ ಗಲಾಟೆ ಅಂದರೆ ಪೂರ್ತಿ ಹಿಂಸಾಚಾರ, ಕೋಮು ಗಲಭೆ. ಇದು ಡೆಲ್ಲಿ, ಬಿಹಾರ, ಪಂಜಾಬಿಗೆಲ್ಲ ದಾಟ್ಬಿಡ್ತು. ಸೊ ಆವಾಗ ಬ್ರಿಟಿಷ್ ಅಂದ್ಕೊಂಡ್ರು ನಾವು ಆದಷ್ಟು ಬೇಗ ಇಲ್ಲಿಂದ ಬಿಟ್ಟು ಹೋಗಬೇಕು ಅಂತ. 1947 ಫೆಬ್ರವರಿ 20 ಆಗಿನ ಬ್ರಿಟಿಷ್ ಪಿ ಎಮ್ ಆದಂಥ ಕ್ಲೆಮೆಂಟ್ ಅಟ್ಲಿ ಅವರು 1948 ಜೂನ್ ಒಳಗೆ ಭಾರತಕ್ಕೆ ಅಡ್ಮಿನಿಸ್ಟ್ರೇಟಿವ್ ಬಿಟ್ಕೊಡ್ತೀವಿ ಅಂತ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಹೇಳಿದರು. ಇದಕ್ಕೆ ಅಂತ ಲಾರ್ಡ್ ಲೂಯಿಸ್ ಮೌಂಟ್ ಬ್ಯಾಟನ್ ಅವರಿಗೆ ಭಾರತದ ಲಾಸ್ಟ್ ವೈಸ್ರಾಯ್ ಅಂತ ಕಳಿಸ್ಕೊಡ್ತು. 1947 ಮಾರ್ಚಲ್ಲಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಲೀಗ್ ಮಧ್ಯೆ ಇವರು ಮಾತುಕತೆ ಅಂತ ಕೂತ್ಕೊಂತಾರೆ. ಬಟ್ ಅವ್ರು ಯಾರೂ ಒಪ್ಪೋದಿಲ್ಲ. ಆವಾಗ ದೇಶದಲ್ಲಿ ಮತ್ತಿನ್ನೊಂದು ಸರಿ ದಂಗೆ, ಗಲಾಟೆ, ಹಿಂಸಾಚಾರಗಳು ಎದ್ದು ಇದನ್ನೆಲ್ಲ ನೋಡಿದಂಥ ವೈಸ್ರಾಯ್ ಅಂದ್ಕೊಂಡ ಇಂಡಿಯಾ ದೇಶದಲ್ಲಿ ಬ್ರಿಟಿಷ್ ರೂಲು ತುಂಬ ವೀಕ್ ಆಗಿದೆ, ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಹುಡ್ಕೋಬೇಕು ಅಂತ ಅನ್ಕೋತಾನೆ. ಫೈನಲ್ಲಾಗಿ 1947 ಜೂನ್ 3ರಂದು ಪ್ಲ್ಯಾನಿಂಗ್ ಪ್ರಕಾರ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಮಾಡೋಕ್ಕೆ ಶುರು ಮಾಡಿದ್ರು. ಇದೆಲ್ಲ ಸ್ಟೋರಿ ಫ್ರೀಡಮ್ ಅಂಡ್ ಮಿಡ್ ನೈಟ್ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ವೈಸ್ರಾಯ್ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇರುತ್ತೆ. ಅವಾಗ ಪ್ರೆಸ್ನವರು ಒಂದು ಕ್ವಶನ್ ಕೇಳ್ತಾರೆ, ಸರ್ ಸ್ವತಂತ್ರ ಯಾವಾಗ ಬಿಟ್ಕೊಡ್ತೀರಾ ಅಂತ. ಸಡನ್ನಾಗಿ ವೈಸ್ರಾಯ್ ಅವರು ಆಗಸ್ಟ್ 15ರಂದು ಅಂತ ಹೇಳಿದ್ರು. ಅದು ಏನಪ್ಪ ಕಾರಣ ಅಂತಂದರೆ 1945 ಆಗಸ್ಟ್ 15 ಬ್ರಿಟನ್ನಿಗೆ ಮತ್ತು ಜಪಾನಿಗೆ ಒಂದು ಯುದ್ಧ ನಡೀತಾ ಇರುತ್ತೆ. ಸೊ ಅವಾಗ ಜಪಾನ್ ಏನು ಮಾಡ್ತು, 1945 ಆಗಸ್ಟ್ 15 ಸರೆಂಡರ್ ಆಗುತ್ತೆ. ಅವರ ದೇಶದ ಸೈನಿಕರ ವಿಕ್ಟ್ರಿಗೋಸ್ಕರ ಅಂದರೆ ತನ್ನ ಪರ್ಸ್ನಲ್ ಹ್ಯಾಪಿನೆಸ್ಗೋಸ್ಕರ ಆಗಸ್ಟ್ 15 ಸ್ವತಂತ್ರ ದಿನ ಅಂತ ಹೇಳ್ಬಿಟ್ಟು ಮೌಂಟ್ ಬ್ಯಾಟನ್ ಡಿಸೈಡ್ ಮಾಡ್ತಾನೆ. ಬಟ್ ನಮ್ಮ ದೇಶದ ಕೆಲವೊಂದು ಜ್ಯೋತಿಷಿಗಳು ಮತ್ತು ಲೀಡರ್ಸ್ಗಳು ಆಗಸ್ಟ್ 15 ಸರಿ ದಿನ ಅಲ್ಲ, ಅದು ಅಶುಭ ದಿನ, ಆಗಸ್ಟ್ 14 ಶುಭ ದಿನ ಇದೆ ಅಂತ ಹೇಳಿದ್ರು. ಬಟ್ ಮೌಂಟ್ ಬ್ಯಾಟನ್ ಈ ಚೇಂಜಸ್ಗೋಸ್ಕರ ರೆಡಿ ಇರಲಿಲ್ಲ. ಸೊ ಅವಾಗ ಎಲ್ಲರೂ ಒಂದು ಸೊಲ್ಯೂಷನ್ ಹುಡುಕೋಣ ಅಂತ ಯೋಚನೆ ಮಾಡ್ತಾರೆ. ಹಿಂದೂ ಸಂಪ್ರದಾಯ ಪ್ರಕಾರ ಬೆಳಿಗ್ಗೆ ಸೂರ್ಯೋದಯ ಆದಮೇಲೆ ಹೊಸ ದಿನ ಅಂತ. ಅಕಾರ್ಡಿಂಗ್ ಟು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಮಿಡ್ ನೈಟೇ ಹೊಸ ದಿನ ಅಂತ. ಸೊ ಕರೆಕ್ಟಾಗಿ ಆಗಸ್ಟ್ 14 ಮತ್ತು 15 ಮಿಡ್ ನೈಟಲ್ಲಿ ನಾವು ಫ್ರೀಡಮ್ ಕೊಡ್ತೀವಿ ಅಂತ ಡಿಸೈಡ್ ಮಾಡ್ತಾರೆ. ಸೊ ಅವರಿಗೂ ಅಲ್ಲ ಇವರಿಗೂ ಅಲ್ಲ, ಒಂದು ಸೊಲ್ಯೂಷನ್ ತೊಗೊಂಬಂದು ಮಿಡ್ ನೈಟಲ್ಲಿ ಫ್ರೀಡಮ್ ಅಂತ ಡಿಸೈಡ್ ಮಾಡ್ತಾರೆ. ಸೊ ಇದರಿಂದ ಮೌಂಟ್ ಬ್ಯಾಟನ್ ಅವ್ರದ್ದು ಆಗಸ್ಟ್ 15 ಅಂತಲೂ ಉಳೀತು. ಅಕಾರ್ಡಿಂಗ್ ಟು ಜ್ಯೋತಿಷಿಗಳು ಮತ್ತು ನಮ್ಮ ಲೀಡರ್ ಪ್ರಕಾರ ಹೊಸ ದಿನ ಅಂತಲೂ ಉಳೀತು. ಫೈನಲ್ ಆಗಿ 2ನೇ ಮಹಾಯುದ್ಧದ ನೆನಪು ಮತ್ತು ಹಿಂದೂ ಸಂಪ್ರದಾಯ, ಭಾರತದ ಹಿಂದೂ ಸಂಪ್ರದಾಯ ಪ್ರಕಾರ ಆ ದಿನವೂ ಉಳೀತು. ಸೊ ಫೈನಲಿ ಆಗಸ್ಟ್ 15 1947 ಸ್ವತಂತ್ರ ಸಿಕ್ಬಿಟ್ಟು ಇವತ್ತಿನ ದಿವಸ 80ನೇ ಸ್ವತಂತ್ರ ದಿನಾಚರಣೆಯಾಗಿ ನಾವೆಲ್ಲ ಆಚರಣೆ ಮಾಡ್ತೀವಿ. ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.